ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಇವತ್ತು 11ನೇ ದಿನದ ಕಾರ್ಯ ನಡೀತಾ ಇರುವಂತದ್ದು. ಈ ಒಂದು ಕಾರ್ಯಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಅವರ ಹಿತೈಷಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬರುವಂತಹವರಿಗಾಗಿ ತುರ್ತು ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಆದ್ರೆ ಇಲ್ಲಿ ಆರೋಗ್ಯ ಇಲಾಖೆಯಿಂದನೂ ಕೂಡ ಒಂದು ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಿರುವಂತದ್ದು. ಇಲ್ಲಿಗೆ ಬರುವಂತವ್ರಿಗೆ BP, ಶುಗರ್ ಆಗಿ ಈ ರೀತಿಯಾದಂತಹ ಯಾವ್ದಾದ್ರು ಕಾಯಿಲೆಗಳಿದ್ರೆ ಅವುಗಳನ್ನ ಪರೀಕ್ಷೆ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ಕೆ ಏನು ಬರ್ತಾ ಇದ್ದಾರೆ. ಸೊ ಬರುವಂತವ್ರು ಸರತಿ ಸಾಲಿನಲ್ಲಿ ತಮ್ಮ BP ಆಗಿರ್ಬೋದು ಅಥವಾ ಶುಗರ್ ಆಗಿರ್ಬೋದು ಅಥವಾ ಏನಾದ್ರೂ ತುರ್ತು ಎಮರ್ಜೆನ್ಸಿ ಏನಾದ್ರೂ ಒದಗಿದ್ರೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಲಿಕ್ಕೆ ಇಲ್ಲಿ ಸಿಬ್ಬಂದಿಗಳು ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯ ನಡೀತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗಿನಿಂದಲೂ ಕೂಡ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತಮ್ಮ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಿಸ್ಕೊಳ್ತಾ ಇರುವಂತದ್ದು. ಯಾರಿಗಾದ್ರೂ BP ಅಥವಾ ಶುಗರ್ ಈ ರೀತಿಯಾಗಿ ಏನು ಅವ್ರಿಗಿರುತ್ತೆ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಯೋವೃದ್ಧರೇನಿದ್ದಾರೆ ಅವರು ತಮ್ಮ BP ಅಥವಾ ಶುಗರ್ ಏನಿದೆ ಅದನ್ನ ಪರಿಶೀಲನೆಯನ್ನ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಇಡೀ ದಿನ ಕೂಡ ಈ ಒಂದು ಆರೋಗ್ಯ ತಪಾಸಣೆ ನಡೆಯುತ್ತೆ. ಇನ್ನು ಜೊತೆಗೆ ಏನಾದ್ರೂ ತುರ್ತು ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರೂ ಅವ್ರಿಗೆ ಉಂಟಾದ ಪಕ್ಷದಲ್ಲಿ ಅವ್ರಿಗೆ ಒಂದು ತಪಾಸಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸೊ ಹೀಗಾಗಿ ವೇದಿಕೆಯ ಬಲಭಾಗದಲ್ಲಿ ಈ ಒಂದು ಆರೋಗ್ಯ ತಪಾಸಣೆಯನ್ನ ಮಾಡುವಂತ ಕಾರ್ಯವನ್ನ ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಏನಾದ್ರೂ ತುರ್ತಾಗಿ ಅವರಿಗೆ ಔಷಧಿ ಮಾತ್ರೆಗಳು ಬೇಕಾದ್ರೆ ಕೂಡ ಅವುಗಳನ್ನು ಕೂಡ ಈ ಒಂದು ಜಾಗದಲ್ಲಿ ವಿತರಣೆಯನ್ನ ಮಾಡ್ಲಾಗ್ತಾ ಇದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬೆಳಗಿನಿಂದಲೂ ಕೂಡ ಸಾವಿರಾರು ಜನ ಈಗ ತಪಾಸಣೆಯನ್ನ ಕೂಡ ಮಾಡಿಸ್ಕೊಳ್ತಾ ಇರುವಂತದ್ದು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ಹಾಸನ. ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಬಳಿಕ 11ನೇ ದಿನದ ಕಾರ್ಯವನ್ನ ನಡೆಸಲಾಗ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು, ಬಂಧುಗಳು ಆಗಮಿಸ್ತಾ ಇದ್ದಾರೆ. ಸೊ ಬರುವಂತಹ ಜನರಿಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಅದನ್ನ ತುರ್ತಾಗಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಿಕ್ಕೆ, ಜೊತೆಗೆ BP, ಶುಗರ್ ಈ ರೀತಿಯಾದಂತಹ ಯಾವ್ದಾದ್ರು ಕಾಯಿಲೆಗಳಿದ್ರೆ ಅದನ್ನ ಉಚಿತವಾಗಿ ತಪಾಸಣೆ ಮಾಡುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇರುವಂತದ್ದು. ನೀವು ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ ಬೆಳಗಿನಿಂದಲೂ ಕೂಡ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಬರುವಂತಹ ಏನು ಜನರಿದ್ದಾರೆ ಅವರಿಗೆ ಆರೋಗ್ಯ ಇಲಾಖೆಯಿಂದ BP, ಶುಗರ್ ಈ ರೀತಿಯಾಗಿ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಸರತಿ ಸಾಲಿನಲ್ಲಿ ಬಂದು ಸಾಕಷ್ಟು ಜನ ತಮ್ಮ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಉಚಿತವಾಗಿ ಇರುವಂತಹ ಈ ಒಂದು ಆರೋಗ್ಯ ತಪಾಸಣೆಯನ್ನ ಪ್ರತಿಯೊಬ್ರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ತಮ್ಮಲ್ಲಿ ಏನಾದ್ರೂ BP, ಶುಗರ್ ಬಗ್ಗೆ ಏನಾದ್ರೂ ಮಾಹಿತಿ ಅಥವಾ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಈ ಒಂದು ಆರೋಗ್ಯ ಸಿಬ್ಬಂದಿಗಳೇನು ಘಟಕವನ್ನ ಹಾಕಿದ್ದಾರೆ. ಸೊ ಅಲ್ಲಿ ಪರಿಶೀಲನೆಯನ್ನ ಮಾಡಿಸ್ಕೊಳ್ಬಹುದು. ಜೊತೆಗೆ ತುರ್ತಾಗಿ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅವರಿಗೆ ಉಚಿತವಾಗಿ ಔಷಧಿಗಳನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರೋದು. ಸಾಕಷ್ಟು ಸಂಖ್ಯೆಯಲ್ಲಿ ವಯೋವೃದ್ಧರು ಕೂಡ ಈ ಒಂದು ಘಟಕದ ಬಳಿ ಬಂದು ಇಲ್ಲಿ ಆರೋಗ್ಯ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ನಮ್ ಜೊತೆಗೆ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಏನೆಲ್ಲ ಇಲ್ಲಿ ಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ? ಸದ್ಯಕ್ಕೆ ಎಮರ್ಜೆನ್ಸಿ ಅಂತ ಅನ್ಕೊಂಡು ನಾವು BP, ಶುಗರ್ ಇರುವಂತ ಕಾಯಿಲೆ ಇರುವಂತವ್ರಿಗೆ ಈಗ ಹಾಸ್ಪಿಟಲ್ಗಳು ಎಲ್ಲವೂ ಇದಾಗಿರೋದ್ರಿಂದ ಬಂದಾಗಿರೋದ್ರಿಂದ ಸಾಕಷ್ಟು ಜನಸಂಖ್ಯೆ ಬಂದಿರೋದ್ರಿಂದ ತುರ್ತು ಪರಿಸ್ಥಿತಿಗೆ ಏನಾದ್ರು ಈಗ ಇನ್ ಕೇಸ್ BP, ಶುಗರ್ ಜಾಸ್ತಿ ಆಗಿ ಬೀಳುವಂತ ಸಾಧ್ಯತೆಗಳು ಇರ್ತವೆ ಪೇಷಂಟ್ಸ್ಗಳಿಗೂ. ಅಂತವ್ರಿಗೆ ನಾವು ಎಮರ್ಜೆನ್ಸಿ ಯೂನಿಟ್ ಅಂತ ಹೇಳಿ 4 ಕಡೆ ಮಾಡಿದ್ದೀವಿ. ಅದ್ರ ಜೊತೆಗೆ NCD ವಿಭಾಗದ 3 ಯೂನಿಟ್ಗಳನ್ನ ಡಿವೈಡ್ ಮಾಡಿದ್ದೇವೆ. ಒಂದು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಭಾಗದಲ್ಲಿ ಮಾಡಿದ್ದೀವಿ, ಮತ್ತೆ ಇನ್ನೊಂದು ಪಬ್ಲಿಕ್ ಎಂಟ್ರೆನ್ಸ್ ಒಂದು ಜಾಗದಲ್ಲಿ ಇದೆ, ಕೌಂಟರ್ ನಂಬರ್ 15 ನಲ್ಲಿ. ಮತ್ತೆ 13, 14 ಭಾಗದಲ್ಲಿ ಒಂದು ಮಾಡಿದ್ದೀವಿ. ಇನ್ನೊಂದು VIP ಭಾಗದಲ್ಲಿ ಒಂದು ಮಾಡಿದ್ದೀವಿ. ಸೊ 4 ವಿಭಾಗಗಳನ್ನಾಗಿ ಮಾಡಿದ್ದೇವೆ. ಸೊ ಅದು ಮೇಲಧಿಕಾರಿಗಳ ಆದೇಶದ ಮೇರೆಗೆ ನಾವು ಈ ತರ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗ್ತೇವೆ. ಈಗ BP, ಶುಗರ್ ಜೊತೆಗೆ ಬೇರೆ ಇತರೆ ಔಷಧಿಗಳು ಏನಾದ್ರು ತುರ್ತಾಗಿ ಬೇಕಾದ್ರೆ ಅವುಗಳನ್ನು ಕೂಡ ಕೊಡುವಂತ ಕೆಲಸ ಆಗ್ತಾ ಇದೆ. ಏನೆಲ್ಲ ಔಷಧಿಗಳು? ಹೌದು ಸರ್, ಅದಕ್ಕೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು, ಸ್ಟ್ರೋಕಿಗೆ ಸಂಬಂಧಪಟ್ಟಿದ್ದು, ಏನಾದ್ರು ಎಮರ್ಜೆನ್ಸಿಗಳಾಗುವಂತ ಸಾಧ್ಯತೆಗಳಿರ್ತವೆ ಅಥವಾ ಎಚ್ಚೆತ್ತವಾಗಿ ಇದು ಆಚೆಯಿಂದ ಬರುವಂತ ಸಾಧ್ಯತೆಗಳಿರೋದ್ರಿಂದ ಏನಾದ್ರು ಹಾವು ಅಲ್ಲಿ ಕಡಿತಗಳದ್ದು ಏನಾದ್ರು ಆಗಿರ್ಬೋದು, ಅದಕ್ಕೂ ಮೆಡಿಸಿನ್ಸ್ ಗಳನ್ನ ನಾವು ತಂದು ಇಟ್ಕೊಂಡಿದೀವಿ ಸರ್ ಎಮರ್ಜೆನ್ಸಿಗೆ ತುರ್ತಾಗಿ. ಹೌದು, ತುರ್ತು ಪರಿಸ್ಥಿತಿಗಳು ಯಾವುದೇ ಕಂಡೀಷನ್ ಆಗಿರ್ಬೋದು, ನೂಕುನುಗ್ಲಾದಾಗ ಕೆಲವರಿಗೆ ಉಸಿರಾಟ ಸಮಸ್ಯೆಗಳಾಗ್ಬೋದು, ಮತ್ತೆ ಗಾಯಗಳಾಗ್ಬೋದು. ಸೊ ಆ ತರದ ಎಮರ್ಜೆನ್ಸಿಗೆ ಏನಾದ್ರು ಬೇಕಾಗಂತ ನಮಗೆ ಮೆಡಿಕಲ್ ಯೂನಿಟ್ಸ್ ಇದೆ, ಮತ್ತೆ ಡ್ರೆಸ್ಸಿಂಗ್ ಯೂನಿಟ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಸಪ್ಲೈಗಳನ್ನ ಮಾಡ್ಕೊಂಡಿದ್ದೀವಿ. ಓಕೆ, ಎಷ್ಟು ಕಡೆಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು ಸರ್? ಈ ಜಾಗ 4 ಕಡೆ ಮಾಡ್ಕೊಂಡಿದ್ದೀವಿ ಸರ್. ಒಂದು ಇದು VVIP ಭಾಗದಲ್ಲಿ ಮಾಡಿದ್ದೀವಿ, ಮತ್ತೆ ಸ್ಟೇಜ್ ಪಕ್ಕದಲ್ಲಿ ಒಂದು ಮಾಡಿದ್ದೀವಿ, ಮತ್ತೆ ಪಬ್ಲಿಕ್ ಎಂಟ್ರೆನ್ಸ್ ಒಂದು ಆಗ್ತಾ ಇದೆ, ಅಲ್ಲೊಂದು ಕೌಂಟರ್ ನಂಬರ್ 15 ಮಾಡಿದ್ದೀವಿ, ಮತ್ತೆ 13, 14 ಮತ್ತೆ 3, 4 ವಿಭಾಗದಲ್ಲಿ ಒಂದು ಮಾಡಿದ್ದೀವಿ ಸರ್. ಟೋಟಲ್ 4 ಡಿವೈಡ್ ಮಾಡ್ಕೊಂಡು 4 ವಿಭಾಗಗಳನ್ನಾಗಿ ಮಾಡ್ಕೊಂಡು
ಈಗ ಹೆಚ್ಚಾಗಿ ಏನಾದ್ರು BP ಜಾಸ್ತಿ ಆಗಿರುವಂತದ್ದು ಅಥವಾ ಶುಗರ್ ಜಾಸ್ತಿ ಇರುವಂತವ್ರಿಗೆ ಆಸ್ಪತ್ರೆಗೆ ಹೋಗುವಂತ ವ್ಯವಸ್ಥೆ ಏನಾದ್ರು ಇದೆಯಾ? ಹೌದು ಸರ್, ಖಂಡಿತ ಸರ್. ಅದ್ರ ಜೊತೆಗೆ ಎಮರ್ಜೆನ್ಸಿ 4 ಎಮರ್ಜೆನ್ಸಿ ಆಂಬುಲೆನ್ಸಸ್ ಗಳನ್ನ ನಾವು ವ್ಯವಸ್ಥೆ ಮಾಡಿಸಿದ್ದಾರೆ. ಸೊ 4 ವಿಭಾಗಗಳಲ್ಲಿ ಎಲ್ಲಿ ಎಂಟ್ರೆನ್ಸ್ ಗಳಿದಾವೆ ಆ ಎಂಟ್ರೆನ್ಸ್ ವಿಭಾಗದಲ್ಲಿ ಆಂಬುಲೆನ್ಸ್ ಕಂಪ್ಲೀಟ್ ವ್ಯವಸ್ಥೆಗಳಿದಾವೆ. ತುರ್ತಾಗಿ ಏನೇ ಪರಿಸ್ಥಿತಿ ಬಂದ್ರು ತಕ್ಷಣ ನಾವು ಇಲ್ಲಿಂದ ರೆಫರ್ ಮಾಡುವಂತ ವ್ಯವಸ್ಥೆ ಕಲ್ಪಿಸಿದೀವಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಏನಾದ್ರೂ ತುರ್ತಾಗಿ, ಯಾಕಂದ್ರೆ ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ಹಿನ್ನೆಲೆಯಲ್ಲಿ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಆದ್ರೆ 4 ಕಡೆಗಳಲ್ಲಿ ಈ ಒಂದು ಆರೋಗ್ಯ ತಪಾಸಣೆಗೆ ಮತ್ತು ತುರ್ತು ಚಿಕಿತ್ಸೆಯನ್ನ ನೀಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಅನ್ನುವಂಥದ್ದನ್ನ ಅವ್ರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ಹಾಸನ. ಏನಣ್ಣ, ಎಲ್ಲಿಂದ ಬಂದಿರಿ? ಪೂಜ್ಯ ಮಾತೋಶ್ರೀ ಚೆನ್ನಮ್ಮ ಅಮ್ಮವರ ಒಂದು ಈ ಸಮಾಧಿಯ ದರ್ಶನ ಭಾಗ್ಯ ಪಡೆಯಲು ನಾವು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಗೋಡಿಯಾಳ ಬಡೋಲ ಗ್ರಾಮದಿಂದ ಒಬ್ಬ ರೈತನಾಗಿ ರೈತ ಕವಿಯಾಗಿ ಬಂದಿದ್ದೇವೆ. ಪೂಜ್ಯ ಮಾತೋಶ್ರೀ ಅಮ್ಮವರು ದಿವಂಗತರಾಗಿ ಇವತ್ತಿಗೆ 10 ದಿವಸಗಳು ಕಳೆದು 11 ಪ್ರಾರಂಭ ಆಗಿದ್ದು, ಆದರೆ ನಾವು ಮೊದಲನೇ 18ನೇ ತಾರೀಕಿಗೆ ಕೂಡ ನಾವು ಇಲ್ಲಿ ಬಂದಿದ್ವಿ. ಆವತ್ತು ಲಕ್ಷಾಂತರ ಜನರನ್ನು ಕಂಡು ಇಡೀ ನಾಡು ದುಃಖ ತಪ್ತವಾಗಿದೆ. ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅಪ್ಪಾಜಿ ಅವರು, ಕುಮಾರ್ ಅಣ್ಣಾಜಿ ಅವರು ಈ ನಾಡು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ರೈತರು, ಬಡವರು, ಕೂಲಿ ಕಾರ್ಮಿಕರು, ಶ್ರಮಿಕ ವರ್ಗದ ಜನರ ಧ್ವನಿಯಾಗಿ ಅವರು ದೇಶದ ಒಂದು ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಲು ಹಿನ್ನೆಲೆ ಶಕ್ತಿಯಾಗಿರ್ತಕ್ಕಂಥ ಮಾತೋಶ್ರೀ ಚೆನ್ನಮ್ಮಮ್ಮ ಅವರು ಇದ್ದರು ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅಂಥ ಸರಳ ಸಜ್ಜನಿಕೆ ಮಾತೋಶ್ರೀ ಅವರ ಒಂದು ಪುಣ್ಯ ದರ್ಶನ ಭಾಗ್ಯ ಪಡೆಯಲು ಇವತ್ತಿಗೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಭಕ್ತರು, ಶಿಷ್ಯರು ಬರ್ತಾ ಇದ್ದಾರೆ. ಅವರಿಗೆ ಕುಮಾರ್ ಅಣ್ಣಾಜಿ ಅವರು, ರೇವಣ್ಣಣ್ಣಾಜಿ ಅವರು, ಅವರೆಲ್ಲ ಬಂಧುಗಳು ಕೂಡಿಕೊಂಡು ಮೃಷ್ಟಾನ್ನ ಭೋಜನವನ್ನು ಇಟ್ಟಿದ್ದಾರೆ. ಅದು ಆರೋಗ್ಯ ಸೇವೆ, ಅನೇಕ ಸೇವೆಗಳನ್ನು ಇಟ್ಟಿದ್ದಾರಲ್ಲದೆ ಚೆನ್ನಮ್ಮ ಸ್ಮಾರಕ ನೀಲನಕ್ಷೆಯು ಕೂಡ ಇವತ್ತು ಅನಾವರಣ ಇಲ್ಲಿ ಪರದೆಯಲ್ಲಿ ಗೊಳಿಸಿದ್ದಾರೆ. ಅವರ ದೂರದೃಷ್ಟಿ ನೋಡಿದರೆ ಇಂಥ ಒಂದು ಮಾದರಿಯ ಪುಣ್ಯ ಸ್ಥಳ ಮುಂದರ ದಿನಗಳಲ್ಲಿ ಆಗಲಿ ಅಂತೇಳಿ ನಾವು ಕೇಳಿಕೊಂಡು ತುಂಬ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀಶೈಲ ಸಿದ್ದಪ್ಪಾಳವರ ಕೃಷಿ ಕಲ್ಯಾಣ ನಗರ, ಗೋಡಿಯಾಳ ಗ್ರಾಮ, ವಿಜಯಪುರ. ಸರ್, ನಾವು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಔರಾದಿ ಗ್ರಾಮದಿಂದ ಬಂದಿದ್ದೀವಿ ಸರ್. JDS ಪ್ರಕಾಶ್ ಕಾಸೆಟ್ಟಿ ಅವರೇ ಜಿಲ್ಲಾಧ್ಯಕ್ಷರಾಗಿ ಶಂಕರ್ ಮೊಡಲಿಗೆ ಅವ್ರಿ. ಅವ್ರ ವತಿಯಿಂದ ನಮ್ಮ ಶ್ರೀಮತಿಯಾದ ನಮ್ಮ ಚೆನ್ನಮ್ಮಾಜಿ ಅವರಿಗೆ ಬೆಳಗಾವಿ ಕುಂದ ಅಂದರೆ ತುಂಬ ಸ್ಪೆಷಲ್ ರೀ ಅವ್ರಿಗೆ. ಅಂದರೆ ಅವ್ರಿಗೆ ಆಗಾಗ ಬೆಳಗಾವಿ ಜಿಲ್ಲೆಯಿಂದ ಕುಂದ ತರಿಸಿ ಅವ್ರಿಗೆ ಸ್ವೀಟನ್ನು ತಿಂತಿದ್ರಿ. ನಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕುಂದ ಅಂದರೆ ತುಂಬ ಸ್ಪೆಷಲ್ ಸರ್ ನಮ್ಮದು. ಹೀಗಾಗಿ ಅವರಿಗೆ ನಾವು ಬೆಳಗಾವಿ ಜಿಲ್ಲೆಯಿಂದ ಕುಂದ ತಗೊಂಡು ನಾವು ಅವರ ಒಂದು ಸ್ಮರಣಾರ್ಥಿಗಾಗಿ ಸ್ವೀಟನ್ನು ಹಂಚೋಕೆ ಅಂತ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀವಿ ಸರ್. ಇನ್ನು ಕೊಡ್ಬೇಕು ಸರ್, ಅವ್ರ ಮನೆಯಲ್ಲಿ ತಲುಪಿಸಿದ್ವಿ ಸರ್. ಅದನ್ನು ಇನ್ನೂ ಅವ್ರ ಅಮ್ಮನವ್ರಿಗೆ ಕುಮಾರ್ ಸರ್ ಅವರು ಅಮ್ಮನವರಿಂದ ವಿತರಣೆ ಮಾಡ್ಬೇಕಂತ ತಂದು ತಲುಪಿದ್ದೀವಿ ಸರ್. ಆನಂದ್ ಮಾಲಿಂಗ್ಪುರ್ ಅಂತ ಸರ್, ಔರಾದಿ ರೀ. ಚೆನ್ನಮ್ಮ ಅವರ 11ನೇ ದಿನದ ಕಾರ್ಯಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು, ಬಂಧುಗಳು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ 4-5 ಕಡೆಗಳಲ್ಲಿ ಇಲ್ಲಿಗೆ ಬರಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಈಗಾಗಲೇ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಜನರು ಕೂಡ ಆಗಮಿಸ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಜಿಲ್ಲೆ, ರಾಜ್ಯದಿಂದಲೂ ಕೂಡ, ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಸಾಕಷ್ಟು ಜನರು ಕೂಡ ಆಗಮಿಸಿ ಇವತ್ತಿನ ಏನು ಕಾರ್ಯ ನಡೀತಾ ಇದೆ ಚೆನ್ನಮ್ಮ ಅವರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇನ್ನು ಬರುವಂತಹ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂಥದ್ದು. ಪ್ರತ್ಯೇಕವಾಗಿ ಸಾರ್ವಜನಿಕರಿಗೆ ಒಂದು ಕಡೆ ವ್ಯವಸ್ಥೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಹಿತೈಷಿಗಳು, ಬಂಧುಗಳು ಅವರಿಗೂ ಕೂಡ ಒಂದು ವ್ಯವಸ್ಥೆಯನ್ನ ಕೂಡ ಆಗಮಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಅವರ ಪುಣ್ಯ ಸಮಾಧಿಯ ದರ್ಶನವನ್ನು ಕೂಡ ಮಾಡಿ ನಂತರ ಅವರು ಊಟಕ್ಕೆ ತೆರಳಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಏನು, ಹಾಸನ ಈ ಭಾಗದ ಜನರು ಮಾತ್ರ ಅಲ್ಲ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ಬೀದರು, ಬೆಳಗಾವಿ, ಹೀಗೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಆಗಮಿಸ್ತಾ ಇರುವಂಥದ್ದು. ಆಗಮಿಸುವಂಥವ್ರಿಗೆ ಎಲ್ರಿಗೂ ಕೂಡ ಸುವ್ಯವಸ್ಥಿತವಾಗಿ ಅಂದ್ರೆ ಒಂದು ರೀತಿಯ ಎಲ್ಲ ರೀತಿಯ ಸೌಕರ್ಯಗಳನ್ನ ನೀಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಬರುವಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೌಲಭ್ಯಗಳನ್ನ ಕಲ್ಪಿಸಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಏನು ಬರ್ತಾ ಇದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ಹೋಗಿ ಪುಣ್ಯ ಸಮಾಧಿಯ ದರ್ಶನವನ್ನ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಅವರು ಊಟಕ್ಕೆ ತೆರಳುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅದಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಯಾವುದೇ ರೀತಿಯ ಅನಾಹುತಗಳು ನಡೀಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಸರತಿ ಸಾಲಿನಲ್ಲಿ ಪ್ರತಿಯೊಬ್ಬರು ಕೂಡ ಪುಣ್ಯ ಸಮಾಧಿಯ ದರ್ಶನವನ್ನ ಮಾಡಿಕೊಂಡು ನಂತರ ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ. ಸೊ ಆ ವೇದಿಕೆಯ ಕಾರ್ಯಕ್ರಮಕ್ಕೂ ಕೂಡ ತೆರಳಲಿಕ್ಕೆ ಅವಕಾಶವನ್ನ ಕೂಡ ಮಾಡಿರುವಂಥದ್ದು. ಹಾಗಾಗಿ ಲಕ್ಷಾಂತರ ಜನ ಈಗಾಗಲೇ ಬೆಳಗಿನಿಂದಲೂ ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಿ
ಪುಣ್ಯ ಸಮಾಧಿಯ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಧು ಇಂಗಳದ ನ್ಯೂಸ್ ಫಸ್ಟ್ ಹಾಸನ. ಧರ್ಮಪುರ ಬೇಡ ಸರ್, ನಾವು ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರಂತ ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ಧರ್ಮಪತ್ನಿಯರಂತ ಚೆನ್ನಮ್ಮನವರ ಆರಾಧನೆಗೆ ಇವತ್ತು ನಾವು ಅಲ್ಲಿಂದ ಬಂದು ಬಸ್ ಮಾಡ್ಕೊಂಡು ತುಂಬಾ ಜನ ನಮ್ಮ ಸ್ನೇಹಿತರು ನಾವೆಲ್ಲ ರಮೇಶ್ ಗೌಡ್ರ ನಾವೆಲ್ಲ ಅಲ್ಲಿಂದ ಬಂದಿದ್ದೀವಿ ಸರ್. ಸರ್ ನಮ್ದು ಹಿರಿಯೂರು ತಾಲೂಕು ಧರ್ಮಪುರ ಗ್ರಾಮ. ಹೌದು ಸರ್, ನಾವೆಲ್ಲ ಚೆನ್ನಮ್ಮಾಜಿ ದೇವೇಗೌಡರ ಅಪ್ಪಾಜಿ ಅವರ ಅಭಿಮಾನಿಗಳು, JDS ಪಕ್ಷದ ಕಾರ್ಯಕರ್ತರು ನಾವೆಲ್ಲ. ಎಲ್ಲ ಆ ಕಡೆ ಭಾಗದಿಂದ ಎಲ್ಲ ಸರ್ ನಾವು 20 ವೆಹಿಕಲ್ ಅಲ್ಲಿ ಬಂದಿದ್ದೀವಿ ಸರ್. ಹೌದು ಸರ್, ಹೌದು ಸರ್, ದರ್ಶನ ಆಯ್ತು ಸರ್. ಸರ್ ರಂಗಸ್ವಾಮಿ ಅಂತೇಳಿ ಸರ್, ಧರ್ಮಪುರ ಗ್ರಾಮ ನಮ್ದು. ಸರ್ ಶ್ರೀನಿವಾಸ್ ಅಂತ, ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟ್ರಿಕ್ಟ್, ಮಂಡಿಕಲ್ ಹೋಬಳಿ ಅಂತ. ನಾವು ಅಲ್ಲಿಂದ ಒಂದು 200 ಜನ ಬಂದಿದ್ದೀವಿ ಸರ್. 200 ಮೆಂಬರ್ಸ್ ಬಂದಿದ್ದೀವಿ. ಎಲ್ಲ ಕಾರ್ಸ್, 2 ಬಸ್ಸು ಎಲ್ಲ ಬಂದಿದ್ದೀವಿ ಸರ್. ದರ್ಶನ ಆಯ್ತು, ಒಳ್ಳೆ ಸೂಪರ್ ಆಗಿದೆ. ಒಳ್ಳೆ ಅಡಿಗೆಗಳು ಮಾಡಿದ್ದಾರೆ. 14 ಕೌಂಟರ್ ಮಾಡಿದ್ದಾರೆ ಬರೀ ಊಟಕ್ಕೆ ಮಾತ್ರ. VIP ಕೌಂಟರ್ 2 ಮಾಡಿದ್ದಾರೆ. VIP ಎಂಟ್ರೆನ್ಸ್ ಸಪ್ರೇಟ್ ಇದೆ. ಮಾಮೂಲಿ ಎಲ್ಲಾ ಜನಗಳು ಬರೋದಕ್ಕೂ ಒಂದು ಎಂಟ್ರೆನ್ಸ್ ಇದೆ. ಒಳ್ಳೆ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಮಳೆ ಬಂದ್ರು ಗಾಳಿ ಬಂದ್ರು ಏನು ಬಂದ್ರು ತೊಂದರೆ ಇಲ್ಲ ಸರ್. ತೊಂದರೆ ಇಲ್ಲ ಸರ್. ಎಷ್ಟು ಜನ ಬಂದ್ರು, ಸಾವಿರಾರು ಲಕ್ಷಾಂತರ ಜನ ಬಂದ್ರು ಅವ್ರನ್ನ ಒಂದು ಔಪಚಾರಿಕವಾಗಿ ಮಾಡಿರೋ ಒಳ್ಳೆ ಕೆಲಸಕ್ಕೆ ಬೇಜಾನ್ ಜನ ಬಂದಿದ್ದಾರೆ. ಚೆನ್ನಮ್ಮ ಅವರು, ದೇವೇಗೌಡ ಅಪ್ಪಾಜಿ ಅವ್ರು ಮಾಡಿರೋ ಕೆಲಸಕ್ಕೆ ಕುಮಾರಸ್ವಾಮಿ ಆಗ್ಲಿ, ರೇವಣ್ಣ ಅವರಾಗ್ಲಿ, ಎಲ್ಲರೂ ಅವ್ರ ಕುಟುಂಬದವರು ಒಳ್ಳೆಯವ್ರು ಮಾಡಿದ್ದೇವರು ಅಂತೇಳಿ ನಾವು ಆಶಿಸ್ತಾ ಇದೀವಿ. ಚೆನ್ನಮ್ಮ ಅವರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಜನ ಬೇಜಾನ, ಜನ ಸಾಗರನೇ ಬರ್ತಾ ಇದೆ. ಜನ ಸಾಗರನೇ ಇಲ್ಲಿಗೆ ಬರ್ತಾ ಇದೆ. ಮಳೆ ಗಾಳಿ ಲೆಕ್ಕಿಸದೆ ಬರ್ತಾ ಇದ್ದಾರೆ. ಅನಿಲ್ ಬಾಬು ಅಂತೇಳಿ ನನಗೆ ಗೊತ್ತಿದ್ದ ಮಟ್ಟಿಗೆ ಆಲ್ ಓವರ್ ಇಂಡಿಯಾ ಬರ್ತಾ ಇದೆ ಸರ್. ಬರೀ ಕರ್ನಾಟಕ ಅಲ್ಲ, ಒಂದು ಡಿಸ್ಟ್ರಿಕ್ಟ್ ಅಲ್ಲ, ಇದು ಬರೀ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ, ದೇಶಕ್ಕೆ ಸೀಮಿತವಾಗಿದೆ ಸರ್. ಚೆನ್ನಮ್ಮ ಅವರ ಹೆಸರು ಮತ್ತೆ ದೇವೇಗೌಡ ಅಪ್ಪಾಜಿ ಅವರ ಹೆಸರು. ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ಅಂತ, ಚಿಕ್ಕಬಳ್ಳಾಪುರ ಸರ್. ಬರ್ರಿ ಈ ಕಡೆ ಬರ್ರಿ. ಮಾಜಿ ಪ್ರಧಾನಿ ಶ್ರೀ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಬಳಿಕ ಇವತ್ತು 11ನೇ ದಿನದ ಪುಣ್ಯತಿಥಿ ಆರಾಧನೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಹಿತೈಷಿಗಳು, ಬಂಧುಗಳು, ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪುಣ್ಯ ಸಮಾಧಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ಬರುವಂಥವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ನೀವು ದೃಶ್ಯದಲ್ಲಿ ನೋಡ್ಬೋದು, ಇದು ಪ್ರತ್ಯೇಕವಾಗಿ ಯಾರು ಮಹಿಳೆಯರು ಬರ್ತಾ ಇದ್ದಾರೆ, ಸೊ ಅವರಿಗೆ ಆ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನ ಈ ಭಾಗದಲ್ಲಿ ಕಲ್ಪಿಸಿರುವಂಥದ್ದು. ಬೆಳಗಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಏನು, ಪ್ರತ್ಯೇಕವಾಗಿ ಈಗ ಸಾಕಷ್ಟು ಕೌಂಟರ್ಗಳೇನಿದೆ ಆ ಎಲ್ಲ ಕೌಂಟರ್ಗಳಲ್ಲೂ ಕೂಡ ಸಾರ್ವಜನಿಕರಿಗೆ ಅವಕಾಶ ಇದೆ. ಆದರೆ ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ಲಿ, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಸರ್ ನಮಸ್ಕಾರ. ಎಷ್ಟು ಕೌಂಟರ್ಗಳನ್ನ ಮಾಡಿದ್ದಾರೆ ಸರ್ ಪ್ರತ್ಯೇಕವಾಗಿ? ಒಟ್ಟು 14 ಕೌಂಟರ್ ಮಾಡಿದ್ದೀವಿ. ಮಹಿಳೆಯರಿಗಾಗಿ ನಾವು ಒಂದು 4 ಕೌಂಟರ್ನ ಸಪ್ರೇಟ್ ಆಗಿ ಮಾಡಿದ್ವಿ, ಅಂದ್ರೆ ಮಹಿಳೆಯರಿಗೆ ಮಾತ್ರ ಬರಲಿ ಅಂತ. ಇನ್ನು 10 ಕೌಂಟರ್ನ ಜೆಂಟ್ಸ್ಗೂ ಮಾಡಿದ್ವಿ. ಈಗ ಒಟ್ಟು ನಾವು ಒಂದು ಅಟ್ ಎ ಟೈಮ್ ನಾವು 16,000 ಜನ ಒಟ್ಟಿಗೆ ಊಟ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಟೋಟಲ್ ನಾವು ಒಂದು 1.5 ಲಕ್ಷ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ ನೂಕು ಏನಿಲ್ಲ, ಸ್ವಲ್ಪ ಮಳೆ ಸ್ವಲ್ಪ ಇದರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಆಗ್ತಾ ಇದೆ, ಆದರೆ ಜನ ಸ್ಲೋಲಿ ಬರ್ತಾ ಇದ್ದಾರೆ. ಸೊ ನಮ್ಮ ಪ್ರಕಾರ ನಾವು ಏನು 1.5 ಲಕ್ಷ ಜನ ನಾವೇನು ವ್ಯವಸ್ಥೆ ಮಾಡಿದ್ದೀವಿ ಅಷ್ಟು ಜನನೂ ಬರ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಬೆಳಗ್ಗೆಯಿಂದನೂ ಕೂಡ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದ ನೀವು 10 ಗಂಟೆಯಿಂದ ಊಟ ಶುರು ಮಾಡಿ 10:30 ಊಟದ ವ್ಯವಸ್ಥೆ ಶುರು ಮಾಡಿದ್ದೀವಿ. ಇದು ನಿರಂತರವಾಗಿ 4 ಗಂಟೆ ಆಗಲಿ 5 ಗಂಟೆ ಇಷ್ಟೊತ್ತು ತನಕ ಬರ್ತದೆ, ಅಲ್ಲಿ ತನಕ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ. ಯಾರಿಗೂ ನಾವು ಊಟ ಆಗದಲ್ಲೇ ಕಳಿಸಲ್ಲ. ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಒಂದು ಪ್ರತ್ಯೇಕವಾಗಿರ್ಲಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ಲಿ, ತೊಂದರೆ ಆಗಬಾರ್ದು. ಆಮೇಲೆ ನೂಕುನುಗ್ಲಲ್ಲಿ ಕೆಲವರು ಏನು ಮಾಡ್ತಾರೆ, ರಶ್ ಇದ್ರೆ ಅಯ್ಯೋ ವಾಪಸ್ ಹೋಗ್ತಾರೆ ಅಂತೇಳಿ ಅವ್ರು ಆರಾಮಾಗಿ ಕೂತ್ಕೊಂಡು ಊಟ ಮಾಡಲಿ ಅಂತ. ಅಕಸ್ಮಾತ್ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದರೆ ಅವ್ರನ್ನ ಒಟ್ಟಿಗೆ ಬಿಡ್ತಾ ಇದ್ದೀವಿ. ಅವ್ರಿಗೂ ಫ್ಯಾಮಿಲಿ ಸಪ್ರೇಟ್ ಏನು ಮಾಡ್ತಿಲ್ಲ, ಎಲ್ಲ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಏನೇನೆಲ್ಲ ಅಡುಗೆ ವ್ಯವಸ್ಥೆ ಮಾಡಿ? ಊಟದ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಒಂದು ಒಬ್ಬಟ್ಟು ಮಾಡಿಸಿದ್ದೀವಿ, ಆಮೇಲೆ ಕಜ್ಜಾಯ ಅಂತ ಸ್ವೀಟ್ ಮಾಡಿದ್ವಿ, ಆಮೇಲೆ ಎಲೆ ಮೇಲೆ ಪಾಯಸಗಳು ಮಾಡಿದ್ದೀವಿ, ಆಮೇಲೆ ಇದು ಬಿಸಿಬೇಳೆ ಬಾತು, ಅನ್ನ, ಸಾಂಬಾರು, ಮಜ್ಜಿಗೆ ಹುಳಿ, ವಡೆ, ಉದ್ದಿನ ವಡೆನೂ ಮಾಡಿಸಿದ್ವಿ, ಆಂಬಡೆನೂ ಮಾಡಿಸಿದ್ದೀವಿ. ಜೊತೆಗೆ ಪಲ್ಯಗಳು 2-3 ಥರ ಪಲ್ಯಗಳು, ಕೋಸಂಬರಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಸುಮಾರು 15 ಐಟಮ್ ವ್ಯವಸ್ಥೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಏನು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ 4 ಕೌಂಟರ್ಗಳನ್ನು ಮಾಡಿರುವಂಥದ್ದು. ಯಾಕೆಂತಂದರೆ ಲಕ್ಷಾಂತರ ಜನ ಬರುವಂಥ ಹಿನ್ನೆಲೆಯಲ್ಲಿ ಏನಾದರೂ ಮಕ್ಕಳು ಅಥವಾ ಮಹಿಳೆಯರು ಬಂದರೆ ಅವರಿಗೆ ಪ್ರತ್ಯೇಕವಾಗಿರಲಿ ಈ ಒಂದು ಕೌಂಟರ್ಗಳು ಅನ್ನುವಂಥ ಹಿನ್ನೆಲೆಯಲ್ಲಿ 4 ಕೌಂಟರ್ಗಳನ್ನು ಮಹಿಳೆಯರಿಗಾಗಿ ಮಾಡಿರುವಂಥದ್ದು. ಈಗಾಗಲೇ ಬೆಳಗಿನಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪುಣ್ಯ ಸಮಾಧಿಯ ದರ್ಶನವನ್ನು ಮಾಡಿದಂತಹ ಜನರೇನಿದ್ದಾರೆ ಅವರು ಈ ಒಂದು ಕೌಂಟರ್ಗಳಲ್ಲಿ ಈಗಾಗಲೇ ಊಟವನ್ನು ಕೂಡ ಸವಿತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಧು ಇಂಗಳದ ನ್ಯೂಸ್ ಫಾಸ್ಟ್ ಹಾಸನ.